ಫ್ರೀಡಮ್ ಟಿವಿ. ನಾನು ಮುಸ್ತಫಾ. ಇವತ್ತು ನಾವು ಬೆಂಗಳೂರಿನ ಕರಾವಳಿ ಉತ್ಸವದಲ್ಲಿದ್ದೀವಿ. ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ನಾನು ಗೌಡ್ ಹುಡುಗಿ ಭೂಮಿಕಾ. ಇವತ್ತು ಈ ಕರಾವಳಿ ಉತ್ಸವದ ವೈಭವ ಮತ್ತು ಸಡಗರವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಇದು ಕರಾವಳಿ ಉತ್ಸವದ ಎಂಟ್ರೆನ್ಸ್. ಈಗ ನಾವು ಹೋಗ್ತಾ ಇದ್ದೀವಿ. ಕರಾವಳಿ ಉತ್ಸವದ ವೈಭವ ಮತ್ತು ಸಡಗರವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಕರಾವಳಿ ಭಾಗದ ವಿವಿಧ ಖಾದ್ಯಗಳು ಜೊತೆಗೆ ಅಲ್ಲಿನ ಸಾಕಷ್ಟು ಜಾನಪದ ಕ್ರೀಡೆಗಳು ಮತ್ತು ಸಾಕಷ್ಟು ರೀತಿಯ ವಿವಿಧತೆಯ ಸಡಗರವನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ನೀವು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಈಗಾಗಲೇ ಕರಾವಳಿ ಉತ್ಸವದಲ್ಲಿ ಸೇರಿಕೊಂಡಿರ್ತಕ್ಕಂತಹದ್ದು. ಕರಾವಳಿ ಭಾಗದ ಸಾಕಷ್ಟು ವಿಶೇಷ ರೀತಿಯ ಖಾದ್ಯಗಳನ್ನು ಇಲ್ಲಿ ಇಡಲಾಗುತ್ತೆ. ಅದನ್ನು ಖರೀದಿ ಮಾಡೋದಕ್ಕೆ ಸಾಕಷ್ಟು ಕಡೆಗಳಿಂದ ಗ್ರಾಹಕರು ಬರ್ತಾ ಇದ್ದಾರೆ. ಜನ ಜಂಗುಳಿಯಿಂದ ಸೇರಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಮೊಸರು ಕುಡಿಕೆಯ ಕ್ರೀಡೆ ಕೂಡ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದಯವಿಟ್ಟು ಅಲ್ಲಿ ಯಾರು ನಿಲ್ಬೇಡಿ. ಇಲ್ಲಿ ಈಗ ಇಲ್ಲಿ ಮೊಸರು ಕುಡಿಕೆಯ ಸ್ಪರ್ಧೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಆಲ್ರೆಡಿ ಸ್ಪರ್ಧಿ ಕೂಡ ತಯಾರಾಗಿ ನಿಂತಿದ್ದಾರೆ. ರೆಡಿ 3, 2, 1 ಗೋ ಅನ್ನೋ ಮಟ್ಟದಲ್ಲಿ ಬರ್ತಿದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಂತ. ಓ ಶೇಟ್, ಮಿಸ್ ಮಾಡಿದ್ರು. ಸೊ ಇನ್ನೊಂದು ಸ್ಪರ್ಧಿ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಲ್ಲಿ 3, 2, 1 ಅಂತ ಹೇಳೋಕೆ ಕೂಡ ರೆಡಿ ಆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅವ್ರ ಕೈಗೆ ಸಿಕ್ಕರೆ ತಲೆನೇ ಹೊಡೆದೋಗ್ಬೋದು. ಆ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅವರು. ಯಾರು ತಲೆಗೆ ಬೀಳುತ್ತೆ ಇಲ್ಲ ಮಡಿಕೆಗೆ ಬೀಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಅವರು ಮಡಿಕೆಗೆ ಹೊಡೆಯೋಕೆ ಗುರಿಯಾಗಿಲ್ಲ, ಮನುಷ್ಯರಿಗೆ ಹೊಡೆಯೋಕೆ ಗುರಿಯಾಗಿದ್ದಾರೆ. ಮುಂದೆ ಬರ್ತಿದ್ದಾರೆ, ಗೆರೆ ದಾಟಿ ಮುಂದೆ ಬರ್ತಿದ್ದಾರೆ ಅನ್ಕೊಳ್ಳೋ ಅಷ್ಟರಲ್ಲಿ ನಿಂತ್ಕೊಂಡೇ ಬಿಟ್ರು. ಓ ಶೇಟ್, ಮಿಸ್ ಆಯ್ತು. ಎರಡನೇ ಸ್ಪರ್ಧಿ ಕೂಡ ಹೊಡಿಲೇ ಇಲ್ಲ. ಕರಾವಳಿ ಉತ್ಸವದಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಿದೆ. ಒಬ್ಬೊಬ್ರು ಕೂಡ ಡಿಫ್ರೆಂಟ್ ಆಗಿ ರಂಗೋಲಿನ ಬಿಡಿಸ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ನನ್ಗೇನು ಖುಷಿ ಅಂತ ಅಂದರೆ ಬರೀ ಚಿಕ್ಕಿ ರಂಗೋಲಿಯಲ್ಲಿ ಬರೀ ರಂಗೋಲಿ ಇಡ್ತೀವಿ, ಅದರಲ್ಲೂ ಕೂಡ ಆರ್ಟ್ ಫಾರ್ಮ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಹೌದು. ಸೊ ಐ ಆಮ್ ಜಸ್ಟ್ ಹೋಲ್ಡಿಂಗ್ ದ ಫ್ಲ್ಯಾಗ್ ಕೂಡ ನಮಗೆ ಪ್ರೌಡ್ ಟು ಇಂಡಿಯನ್ ಅಂತ ತೋರಿಸ್ಬೇಕು. ಆ್ಯಂಡ್ ಇದೆಲ್ಲರೂ ಬರೀ ಹೆಣ್ಮಕ್ಳಿಗೆ ಮೀಸಲು ಅಂತ ಇರೋದ್ರಿಂದ ಅವರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಒಂದು ಗರ್ಲ್ ಫಾರ್ಮ್ ಆಗಿ ಮಾಡಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನಗೇನೋ ನೀವೇ ಗೆಲ್ಬೋದು ಅಂತ ಅನ್ನಿಸ್ತಿದೆ ಮೇಡಮ್. ನನಗೆ ತುಂಬಾನೇ ಇಷ್ಟ ಆಯ್ತು ಅದು. ಸೀರಿಯಸ್ಲಿ ನಾನು ಅಲ್ಲಿಂದ ನೋಡ್ತಾ ಬರ್ಬೇಕಾದ್ರೆ ಇದು ಒಂಥರ ವಿಭಿನ್ನವಾಗಿದೆ. ಈ ರಂಗೋಲಿ ಎಲ್ಲ ರಂಗೋಲಿ ತರ ಇಲ್ಲ, ಚುಕ್ಕಿ ಇಟ್ಟು ಮಾಡಿಲ್ಲ ನೀವು. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು. ಗೆಲ್ಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಅಷ್ಟೇ, ಎಲ್ಲರೂ ರಂಗೋಲಿ ತರ ಇಲ್ಲ, ಚುಕ್ಕಿ ಇಟ್ಟು ಆ ತರ ಬಿಡಿಸಿಲ್ಲ, ಡಿಫ್ರೆಂಟ್ ಆಗಿದೆ. ಹೌದಾ? ಓಕೆ. ಬಟ್ ಇದು ಏನು, ಈ ಥೀಮ್ ಏನು ಥೀಮ್ ಇದು? ಇದು ಜಿಂಕೆ ಮತ್ತು ಜಿಂಕೆ ಮರಿ ಒಂದು ಕಾಡಲ್ಲಿ ಏನು ಊಟ ಮಾಡ್ತಾರೆ ಇರುತ್ತೆ ಅನ್ನೋ ಥರ. ಯಾಕೆ ನಿಮಗೆ ಈ ಥರ ಥೀಮ್ ಬಿಡಿಸ್ಬೇಕು ಅಂತು? ನಾನು ಬೀಯಿಂಗ್ ಅ ಮದರ್, ನನ್ನ ಬೇಬಿ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅದಕ್ಕೋಸ್ಕರ ಸಿಗ್ನಿಫಿಕೆನ್ಸ್ ಆಫ್ ಮದರ್ ಆ್ಯಂಡ್ ಡಾಟರ್. ನಾನು ಅಲ್ಲೊಂದು ರಂಗೋಲಿ ನೋಡ್ತಿದ್ದೆ, ಅದು ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿತ್ತು. ಈ ರಂಗೋಲಿನೂ ಅಷ್ಟೇ ತುಂಬಾ ವಿಭಿನ್ನವಾಗಿದೆ. ಸೊ ನಂಗನ್ಸುತ್ತೆ ನೀವು ಗೆಲ್ಬೋದೇನೋ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅದೃಷ್ಟವು ನಾಣ್ಯ ಚುಮುಕಿಯಲ್ಲಿ ವಿಜಯಶಾಲಿಯಾಗಿದೆ. ಸಮಸ್ಯೆ ಇವರ ಪ್ರಯಾಸದ ಮೊದಲೇ ಹಂತದ ಪಂದ್ಯ ಆಗ್ತಾ ಇದೆ. ಮಹಿಳೆಯರು ಮತ್ತು ರೋಪ್ ಹೋಲ್ಡ್ ಮಾಡಿ ಅಷ್ಟೇ. ರೋಪ್ ಟೈಟ್
ಇರ್ಬೋದು ಬಗೆ ಬಗೆಯ ತಿಂಡಿಗಳ ವ್ಯಾಪಾರ ನಡೀತಾ ಇದೆ. ಏನೇನಿದೆ, ಕಡಲೆಪುರಿ ಇದೆ, ಚಕ್ಲಿ ಇದೆ, ಬೋಟಿ, ಕಡಲೆಕಾಯಿ ಇದೆ, ಇದೇನೋ ಸ್ವೀಟ್ ಅನಿಸುತ್ತೆ, ಕಡ್ಡಿ ಚಿಪ್ಸ್ ಇದೆ, ಮುರ್ಕಿದೆ, ಮತ್ತು ಅಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಜಿಲೇಬಿ ಕೂಡ ಮಾಡ್ತಾ ಇದ್ದಾರೆ. ಮೇಡಮ್, ಹೇಗೆ ನಡೀತಿದೆ ಕರಾವಳಿ ಉತ್ಸವ? ಗ್ರ್ಯಾಂಡ್ ಆಗ್ತಿದೆ ತುಂಬಾ. ಹೌದಾ? ನೀವು ಯಾವಾಗಲೂ ಬರ್ತೀರಾ ಕರಾವಳಿ ಉತ್ಸವಕ್ಕೆ? ಯಾವಾಗಲೂ ಶಾಪ್ ಇಡ್ತೀರಾ? ವ್ಯಾಪಾರ ಎಲ್ಲ ಹೇಗೆ? ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ನೋಡ್ಬೇಕು ಹೇಗಾಗುತ್ತೆ ಅಂತ. ಕರಾವಳಿ ಉತ್ಸವದಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಒಂದು ಶಾಪ್ ಇದೆ. ಇಲ್ಲಿ ಏನೆಲ್ಲ ವೆರೈಟೀಸ್ ಇದೆ ಗೊತ್ತಾ? ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿನಕಾಯಿಗಳಿದೆ, ತುಪ್ಪ, ಬಾಳೆಕಾಯಿ ಚಿಪ್ಸು, ಇದು ಹಾಗಲಕಾಯಿ ಚಿಪ್ಸು, ಗೆಣಸು ಚಿಪ್ಸು, ತುಂಬಾನೇ ವೆರೈಟಿ ಐಟಮ್ಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಭಟ್ರುಗಳು ಕಾಣಿಸ್ತಿದ್ದಾರೆ, ಅಡುಗೆ ಕೂಡ ತಯಾರಿ ಆಗ್ತಿದೆ, ಬಿಸಿ ಬಿಸಿಯಾಗಿ ಬೋಂಡಾ ರೆಡಿ ಆಗ್ತಾ ಇದೆ. ಸರ್, ಹೇಗೆ ನಡೀತಿದೆ ಪ್ರಿಪ್ರೇಷನ್ಸ್ ಎಲ್ಲ? ಹೇಗೆ ಅನ್ನಿಸ್ತಿದೆ ನಿಮಗೆ? ಅಥವಾ ಕಷ್ಟ ಆಗ್ತಿದೆಯಾ ಅಥವಾ ಖುಷಿಲಿ ಮಾಡ್ತಿದ್ದೀರಾ? ಜನರು ರಿಯಾಕ್ಷನ್ಸ್ ಎಲ್ಲ ಹೇಗಿದೆ ಸರ್? ಖುಷಿಯಾಗಿ ಮಾಡ್ತಾ ಇದ್ದೀವಿ, ಖುಷಿಯಲ್ಲೇ ಇದ್ದೀವಿ, ಖುಷಿಯಾಗಿದೆ, ಚೆನ್ನಾಗಿದೆ, ಫಂಕ್ಷನ್ ಚೆನ್ನಾಗಿ ನಡೀತಿದೆ, ಒಳ್ಳೆ ಕಸ್ಟಮರ್ಸ್ ಬಂದಿದ್ದಾರೆ, ಜನಗಳು ಬರ್ತಾ ಇದ್ದಾರೆ. ಇನ್ನು ಮೇಲೆ ಇನ್ನೂ ಕ್ರೌಡ್ ಜಾಸ್ತಿ ಆಗುತ್ತೆ, ಸೇರ್ತಾರೆ ಜನ, ಫಂಕ್ಷನ್ ಚೆನ್ನಾಗಿ ನಡೀತಾ ಇದೆ. ಸರ್, ಏನೇನೆಲ್ಲ ಡಿಫರೆಂಟ್ ವೆರೈಟೀಸ್ ಆಫ್ ಅಡುಗೆ ಮಾಡ್ತಿದ್ದೀರಾ ಸರ್? ಇಲ್ಲೂ ನೋಡ್ತಾ ಇರ್ಬೋದು, ಸ್ಟೋರ್ಸಲ್ಲಿ ಒಂದೊಂದು ವಿಭಿನ್ನವಾಗಿದೆ. ಒಂದೊಂದು ಹೆಸರು ಹೇಳೋಕ್ಕೂ ನಾನು ಹುಡುಕ್ತಾ ಇದ್ದೀನಿ, ಏನಪ್ಪ ಇದ್ರ ಹೆಸರು ಅಂತ. ನೀವು ಏನೇನೆಲ್ಲ ಅಡುಗೆ ಮಾಡಿಸ್ತಿದ್ದೀರಾ ಸರ್? ನಮ್ಮದು ಮಧ್ಯಾಹ್ನ ಮಂಗಳೂರು ಸಾಂಬಾರು ಇದೆ, ಅನ್ನ ಇದೆ, ಮೊಸರನ್ನ ಇದೆ, ಆಮೇಲೆ ಮಂಗಳೂರು ಬಜ್ಜಿ ಇದೆ, ಮೆಣಸಿಕಾಯಿ ಬಜ್ಜಿ ಇದೆ, ಬಾಳೆಕಾಯಿ ಬಜ್ಜಿ ಇದೆ, ಆಲೂಗಡ್ಡೆ ಬೋಂಡ ಇದೆ, ಆಮೇಲೆ ನೀರು ದೋಸೆ ಇದೆ, ಆಮೇಲೆ ಬಟ್ಲಿಡ್ಲಿ ಇದೆ, ಎಲ್ಲ ಮಂಗಳೂರು ಫೇಮಸ್. ಎಲ್ಲ ಮಂಗಳೂರು ಫೇಮಸ್ಸೇ. ಆಮೇಲೆ ಮಸಾಲೆ ವಡೆ ಇದೆ. ಪ್ರೈಸಸ್ ಎಲ್ಲ ಹೆಂಗೆ ಸರ್? ಜನ ಪ್ರೈಸಸ್ ನೋಡಿ ಬರ್ತಿದ್ದಾರಾ ಅಥವಾ ರೇಟ್ ಏನಾದರೂ ಜಾಸ್ತಿ ಇಟ್ಟಿದ್ದಾರಾ? ಏನು ಜಾಸ್ತಿ ಏನಿಲ್ಲ, ಎಲ್ಲದಕ್ಕಿಂತ ಕಮ್ಮಿನೇ ಇರ್ತದೆ. ಬರೀ 10 ರೂಪಾಯಿ ಟೀ, ಜಾಸ್ತಿ ಏನಿಲ್ಲ. ಬಜ್ಜಿ ಅಷ್ಟೇ 30 ಎಷ್ಟೋ 20 ರೂಪಾಯಿ 4 ಬೋಂಡ ಅಷ್ಟೇ, ಏನು ಕಮ್ಮಿ ಏನಿಲ್ಲ. ಎಲ್ಲಿ ಇದರಲ್ಲಿ ಮಾಮೂಲಿ ಸಿಟಿಯಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾಯಿದ್ದೀವಿ. ಏನು ನಾವು ಖುಷಿಗೋಸ್ಕರ ಮಾಡ್ತಿರೋದು, ನಮ್ಮ ಮಂಗಳೂರು ಜನ ಅಂತ ಮಾಡ್ತಿರೋದು ಅಷ್ಟೇ. ದುಡ್ಡಿಗೆ ಬೇಕು, ಸಂಪಾದನೆ ಮಾಡ್ಬೇಕಂತೇಳಿ ಮಾಡ್ತಾಯಿಲ್ಲ. ಜನ ಕರಾವಳಿ ಉತ್ಸವಕ್ಕೋಸ್ಕರ ಎಲ್ಲರಿಗೂ ಖುಷಿ ಪಡಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದಷ್ಟೇ. ಸರ್, ನೀವು ಮಂಗಳೂರು, ಕುಂದಾಪುರ ಈ ಕಡೆಯಿಂದ ಬಂದಿರೋದಾ ಅಥವಾ ಇಲ್ಲೇ ಬೆಂಗಳೂರಲ್ಲಿದ್ದು ಈ ಕರಾವಳಿ ಉತ್ಸವಕ್ಕೆ ಬಂದಿರೋದಾ ಸರ್? ಮೇಡಮ್, ನಮ್ಮದು ದಾವಣಗೆರೆ, ನಾನು ಬೆಂಗಳೂರಲ್ಲೇ ಇರೋದು. ನಾವಿಲ್ಲಿ ಕೆಲಸಕ್ಕಂತ ಬಂದಿದ್ದೇವೆ. ಜನ ನೋಡಿ, ಆ ಕಡೆ ಜನ ನೋಡಿ ಖುಷಿ ಆಗುತ್ತೆ ನಮಗೆ. ತುಂಬ ಸ್ಮೂತು, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಕೂಗಾಡೋದು ಕಿರ್ಚಾಡೋದಿಲ್ಲ, ಭಾಳ ಸ್ಮೂತ್. ಮಂಗಳೂರು ಸ್ಟೋರ್ಸ್ನ ಓನರ್ ಕೂಡ ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಸರ್, ಹೇಗೆ ಅನ್ನಿಸ್ತಿದೆ ಸರ್ ಕರಾವಳಿ ಉತ್ಸವದ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ. ನಾವು ಮೊನ್ನೆಯಿಂದ 2 ದಿವಸದಿಂದ ತಯಾರಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಕ್ರೌಡ್ ನೋಡಿ, ಈಗ ಬೆಳಿಗ್ಗೆನೇ ಇಷ್ಟೊಂದು ಕ್ರೌಡ್ ಇದೆ, ಎಲ್ಲರ ಉತ್ಸಾಹ ನೋಡಿ, ಎಲ್ಲರ ಇದರ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಇದನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ತುಂಬ ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಎಷ್ಟು ವರ್ಷದಿಂದ ನಡೀತಿದೆ ಸರ್ ಇದು ಕರಾವಳಿ ಉತ್ಸವ? ಕರಾವಳಿ ಉತ್ಸವ ಅಂತ ಇದಕ್ಕೆ ಹೆಸರಿಗೆ ಬೇರೆ ಆಗಿದೆ. ಇದು ನಮ್ಮ ಕರಾವಳಿ ಉತ್ಸವ ಅಂತ ಈ ವರ್ಷನೇ ನಡೀತಾ ಇದೆ. ಇದು ಸಾಧಾರಣ ಒಂದು 10-15 ವರ್ಷದಿಂದ ಇದು ನಡೀತಾನೆ ಇದೆ. ಇದು ಈ ಸಲ ವಿಶೇಷವಾಗಿ ಎಲ್ಲ JP ನಗರದಲ್ಲಿ ಏರಿಯಾದಲ್ಲಿ ನಡೀತಾ ಇರೋದು ನಮ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಇನ್ನು ಮಂಗಳೂರು ಅಂದ ತಕ್ಷಣ ನಮಗೆ ನೆನಪಾಗುವಂತಹದ್ದು ಮೀನುಗಳು. ಫಿಶ್ ಕರಿ ರೈಸ್ ಇದೆ, ಅಂಜಲ್ ತವಾ ಫ್ರೈ ಇದೆ, ಬಾಂಗ್ಡ ತವಾ ಫ್ರೈ, ಸಾಕಷ್ಟು ರೀತಿಯ ಮೀನುಗಳಿರುವಂತಹದ್ದು ವಿವಿಧ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಹೇಳಿ ಸರ್, ಇದು ಮೀನಿನ ಕ್ರ್ಯಾಬ್ ಸುಕ್ಕ, ಇದು ಕ್ರ್ಯಾಬ್ ಈರಷ್ಟು. ಓಕೆ, ಎಷ್ಟು ಫಾಸ್ಟ್ ಮೂವಿಂಗ್ ಯಾವುದಿರೋದು ಇಲ್ಲಿ? ಚಿಕನ್ ಸುಕ್ಕ ಜಾಸ್ತಿ ಹೋಗ್ತಾ ಇದೆ. ಆಮೇಲೆ ಅಂಜಲ್ ಬಂಗಡ ತುಂಬ ಫಾಸ್ಟ್ ಮೂವಿಂಗ್ ಇದೆ. ಆಮೇಲೆ ಇದು ನೀರು ದೋಸೆ, ಇಡ್ಲಿ ಹೋಗ್ತಾ ಇದೆ. ಕ್ರ್ಯಾಬ್ ಇನ್ನೂ ಸ್ವಲ್ಪ ಫಾಸ್ಟ್ ಮೂವಿಂಗ್ ಆಗಿಲ್ಲ, ನೋಡ್ಬೇಕು, ಇನ್ನು ಟೈಮ್ ಇನ್ನು ಹಾಕಿದೆಯಲ್ಲ. ಆ್ಯಕ್ಚುಲಿ ಜಾಸ್ತಿ ಜನ ಕುಂದಾಪುರ ಚಿಕನ್ ಸುಕ್ಕನೇ, ನೀರು ದೋಸೆ, ಫಿಶ್ ಇಷ್ಟಪಡ್ತಾ ಇದೆ. ಇವಾಗ ಫಾಸ್ಟ್ ಮೂವಿಂಗ್ ಇದೆ. ಬಿರಿಯಾನಿ ಮಾಡ್ಕೊಂಡು ಬಂದಿದ್ದೀವಿ, ಬಿರಿಯಾನಿ ಇನ್ನೂ ಸ್ಟಾರ್ಟಿಂಗ್ ಆಗಿದೆ ಅಷ್ಟೇ. ನೋಡಿ, ಇದು ಚಿಕನ್ ಸುಕ್ಕವನ್ನು ಕಂಟೈನರಲ್ಲಿ ಪಾರ್ಸಲ್ ಮಾಡ್ತಿದ್ದಾರೆ. ಸರ್, ಇದು ಯಾವ್ದು ಸರ್? ಇದು ಯಾವ ಸುಕ್ಕ? ಇದು ಚಿಕನ್ ಸುಕ್ಕ. ಏನದು ಸ್ಪೆಷಲ್? ಏನದು ಸ್ಪೆಷಲ್? ಮಂಗಳೂರು. ಚೆನ್ನಾಗಿದೆ. ಮಂಗಳೂರು ಕರಾವಳಿ ಸ್ಪೆಷಲ್. ಸ್ಪೈಸಿ ಆಗಿರುತ್ತೆ ಸರ್? ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್ ಇಡ್ಲಿ ಕೂಡ ಇಲ್ಲಿದೆ. ಸಾಕಷ್ಟು ಗ್ರಾಹಕರು ಕೂಡ ಬರ್ತಾ ಇರುವಂತಹದ್ದು.
ಮೇಡಮ್ ಹೇಗೆ ಅನಿಸ್ತಾ ಇದೆ ಕರಾವಳಿ ಉತ್ಸವಕ್ಕೆ ಬಂದು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ನಿಮಗೆ ಏನನ್ನ ಹುಡ್ಕೊಂಡು ಬಂದಿದ್ದೀರಾ ನೀವು ಇಲ್ಲಿ? ಮೀನುಗಳನ್ನ ಹುಡ್ಕೊಂಡು ಬಂದಿದ್ದೀರಾ ಅಥವಾ ಹೆಂಗೆ? ಇಲ್ಲ ಇಲ್ಲ, ನಾವು ಮೀನುಗಳನ್ನಲ್ಲ, ನಾವು ಪಕ್ಕದನೇ ಇರ್ತೀರಾ ನೀವು, ಆದ್ರೂ ಹಾಗಲ್ಲ, ನಾವು ಇರುವುದು ಮಂಗಳೂರಲ್ಲಿ ಅಲ್ಲ, ಇಲ್ಲಿ ಒಂದು ಅದರ ಒಂದು ವಿಶೇಷತೆಯನ್ನು ಪುನಃ ನೋಡುವ ಅಂತೇಳಿ ಆಸೆ. ಊರಿನ ಒಂದು ಹೌದು, ಅದು ನೋಡುವ ಅಂತೇಳಿ. ಏನು ತಿಂದ್ರಿ ಮೇಡಮ್ ಇಲ್ಲಿ ಬಂದು ನೀವು ಫೇವ್ರೆಟ್? ಅಲ್ಲಿ ನಾವು ಗೋಳಿ ಸೋಡ ತಗೊಂಡೆವು ಫಸ್ಟಿಗೆ, ಆದ್ಮೇಲೆ ಇದು ಮಜ್ಜಿಗೆ ಕುಡಿದೆವು, ಆದ್ಮೇಲೆ ಬಸಳೆ ಮತ್ತೆ ಅದು ಹೌದೌದೌದು, ಇಲ್ಲಿದೆ ಇಲ್ಲಿದೆ ನೋಡಿ ನೋಡಿ, ಬಸಳೆ ಮತ್ತು ಮಟ್ಟಿಗುಳ್ಳ. ಊರಿನ ಒಂದು ಅನುಭವ. ಹೌದೌದೌದೌದೌದು. ನಮ್ದೊಂದು ಗ್ರೂಪೇ ಬಂದಿದೆ, ನಾವೊಂದು 12 ಮೆಂಬರ್ಸ್ ಇದ್ದೇವೆ. ಕಿಟ್ಟಿ ಪಾರ್ಟಿ ಗ್ರೂಪೇ ಬಂದಿದ್ದೀವಿ. ನಿಮ್ಮ ಕ್ಲಾಸ್ಮೇಟ್ಸ್ಗಳಲ್ಲ ನೀವು? ಕರಾವಳಿಯವರಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ, ನಾವೆಲ್ಲ ಸೇರ್ಕೊಂಡು ಬಂದಿದ್ದೀವಿ. ಕರಾವಳಿ ಉತ್ಸವ ಆಗಿರೋದ್ರಿಂದ ಎಲ್ಲ ಒಟ್ಟಾಗಿದ್ದೇವೆ. ಹೆಂಗ ಅನಿಸ್ತು ಮೇಡಮ್ ಇದು ನಿಮ್ಮ ಊರಿನ ಒಂದು? ಚೆನ್ನಾಗಿ ಖುಷಿ ಆಗುತ್ತೆ, ನಮ್ಮ ಊರಿದ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನೇ ಇದ್ರು ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದೆ. ನಾವು ಇರೋದು ಕ್ಯಾರ್ಪ್ರಾಮ್ ಅಲ್ಲಿ, ಕ್ಯಾರ್ಪ್ರಾಮ್ ಒಂದು ಗಾಡಿ ಮಾಡ್ಕೊಂಡು 12 ಜನ ಬಂದಿದ್ದೇವೆ ನಾವು. ಅದು ಬೆಂಗಳೂರಲ್ಲಿ ಮಂಗಳೂರನ್ನು ಕಂಡಾಗಾಯ್ತು. ಕರಾವಳಿ ಉತ್ಸವ ಬಂದಿದ್ದೀರಾ, ಏನು ಅನಿಸ್ತಾ ಇದೆ ಈ ಸಡಗರದಲ್ಲಿ? ಭಾರಿ ಚೆನ್ನಾಗಿದೆ, ಎಲ್ಲ ಒಳ್ಳೊಳ್ಳೆ ಫುಡ್ಗಳಿದೆ, ಊರಿಂದು ತಿನ್ಬೇಕನ್ನಿಸ್ತಾ ಇದೆ, ತಿನ್ಬೇಕಿನ್ನೀಗ. ಕರಾವಳಿ ಉತ್ಸವ ಅಂತ ಬಂದಾಗ ಏನು ಸ್ಪೆಷಲ್? ಕರಾವಳಿ ಉತ್ಸವ ಅಂದ ಕೂಡಲೇ ನಮ್ಮ ಕರಾವಳಿದು ಏನು ಕಲ್ಚರ್ ಇದೆ, ಅಲ್ಲಿದು ಏನು ಫುಡ್ಡು, ಅದು ನಮ್ಗೆ ಊರಿಗೆ ಬಂದಂಗೆ ಆಗುತ್ತೆ. ಎಲ್ಲ ಊರಿನವರೆಲ್ಲ ಸೇರ್ತೀವಲ್ಲ, ಹಾಗೆ ಖುಷಿಯಾಗಿ. ಸಾಕಷ್ಟು ಜನ ಇದ್ದಾರೆ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ನಾವಿಲ್ಲ ಜೆಪಿನಾರ. ಓಕೆ, ನೀವು ಮೂಲತಃ ಮಂಗಳೂರಿನವರ ಅಥವಾ ಇಲ್ಲಿ? ಬೆಂಗಳೂರು. ಓಕೆ, ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಏನು ನೀವು ಖರೀದಿ ಮಾಡಿದ್ರಿ ಮೀನು? ಅಂಜಲಿ. ಹೇಗಿದೆ? ಚೆನ್ನಾಗಿದೆ ಸರ್. ಕರಾವಳಿ ಉತ್ಸವಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಏನು ತಗೊಂಡ್ರಿ ಬಂದ ನಂತರ? ಏನು ನಿಮ್ಮ ಊರಿನದ್ದು ಏನಿಸ್ಬೇಕು? ನಾವು ಈಗ ಬಂದದಷ್ಟೇ, ಬಂದ ಕೂಡಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲೇಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಸೊ ಅಲ್ಲೇ ಊಟ ಮಾಡ್ತಿದ್ದೇವೆ ನಾವು. ಬಂದ ತಕ್ಷಣನೇ ಚಪ್ಪಡಿಸೋದಕ್ಕೆ ಶುರು ಮಾಡಿದ್ದೀರಾ ಅಂದ್ರೆ ನಿಮ್ಮ ಊರಿನ? ಹೌದು, ಅದು ಚಿಕನ್ ಸುಕ್ಕ ತುಂಬ ಚೆನ್ನಾಗಿದೆ. ಇದು ನಮ್ಮ ಫ್ರೆಂಡ್ಸ್ ಸ್ಟಾಲ್ ಮಾಡಿದ್ದಾರೆ, ಬೀಚ್ ಹೌಸ್ ಅಂತ. ಚಿಕನ್ ಸುಕ್ಕ ಮತ್ತು ನೀರು ದೋಸೆ ತುಂಬ ಇಲ್ಲಿ ಸಿಗೋದು ತುಂಬ ಕಷ್ಟ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಅನುಭವಿಸಿ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ಅದೇ ಬೀಚ್ ಹೌಸ್. ತುಂಬಾ ಜನರ ಜೊತೆ ಕೇಳಿದೆ, ಇದು ನಮ್ಮ ಊರು, ನಮ್ಮ ಊರಿನ ವೈಭವ ಅನ್ನೋ ಕಾರಣಕ್ಕೋಸ್ಕರ ನಾವು ಬರ್ತೀವಿ ಅಂತ ಹೇಳ್ತಾರೆ. ಹೌದು, ನೋಡ್ಕೊಂಡು ಬರೋದಿಲ್ಲ. ಆಕ್ಚುಲಿ ನಾವು ದೂರದಿಂದ ಬರೋದು. ಸೊ ಒಂದು ಕರಾವಳಿ ಉತ್ಸವ ಅಂತ ಹೇಳಿದ್ರೆ ನಮ್ದು ಹೋಮ್ಲಿ ಫೀಲಿಂಗ್ ಬರ್ತದಂತ, ಸೊ ನಾವು ಇಲ್ಲಿ ಬಂದಿದ್ದೇವೆ. ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಈ ಕರಾವಳಿ ಉತ್ಸವದ ಹಿನ್ನೆಲೆ ಏನು, ಇದು ಯಾಕೋಸ್ಕರ ಮಾಡ್ತಾರೆ. ಸೊ ಒಂದು ನೋಡಿ, ಈಗ ಜನರು ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಒಂದು ಎಲ್ಲರೂ ಒಕ್ಕೂಟದಲ್ಲಿ ಇರುವ ಒಂದು ಬರೋದೇ ಗೊತ್ತಾಗ್ತದೆ ಯಾರು ಇದ್ದಾರೆ ಅಂತ. ಸೊ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ಇದ್ದಾರೆ ಅಂತ. ಸೊ ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಆ ಕಡೆ ಜಾಸ್ತಿ ಅಗ್ರಿಕಲ್ಚರ್ ಇರೋದು. ಸೊ ಅಗ್ರಿಕಲ್ಚರ್ ಬಿಟ್ಟು ಬೆಂಗಳೂರಲ್ಲಿ IT BT ಎಲ್ಲ ಕೆಲಸ ಮಾಡಕ್ಕೆ ಬಂದಿದ್ದಾವೆ. ಸೊ ಇಲ್ಲಿ ಒಂದು ಒಕ್ಕೂಟ ಆಗಿದೆ. ಸೊ ಒಕ್ಕೂಟ ಆದಮೇಲೆ ಸೆಲೆಬ್ರೇಷನ್ ಆಗೇ ಆಗುತ್ತೆ. ಸೊ ಅದು ಪ್ರತಿ ವರ್ಷ, ಇವಾಗ ಈ ವರ್ಷ ಮಾಡಿದ್ದಾರೆ, ಇನ್ನು ಪ್ರತಿ ವರ್ಷ ಆಗಲೇಬೇಕು ಅಂತ. ಇನ್ನು ಅಲ್ಲಿ ನಿಮ್ಮ ಕರಾವಳಿಯ ಸ್ಪೆಷಲ್ ಏನಂತ ಹೇಳಿದ್ರೆ ಅಲ್ಲಿ 4 ಭಾಷೆಗಳು ಜನಪ್ರಿಯ. ತುಳು ಆಗಿರ್ಬೋದು, ಬ್ಯಾರಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಮತ್ತು ಕೊಂಕಣಿ ಆಗಿರ್ಬೋದು. ಹೌದು. ಸೊ ನಿಮಗೆ ಇಷ್ಟ ಬಂದಿರೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಡೈಲಾಗ್ ಹೊಡೆಯೋದಾದ್ರೆ? ಡೈಲಾಗ್ ಹೊಡೆಯೋದೇ ನಾವು ಇಷ್ಟ ಮಾಡೋದು ಇಲ್ಲಿ ಹೊಡೆಯೋಕ್ಕಾಗಲ್ಲ. ಕರಾವಳಿ ಉತ್ಸವ ಆಗಿರೋದು. ಸೊ ನಿಮ್ಮ ಭಾಷೆಯಲ್ಲಿ ನೀವೇನಾದ್ರೂ ಹೇಳೋದಾದ್ರೆ? ನಾವು ಇಷ್ಟೇ, ಮೂಲ ಬತ್ತಿನ ಪೂರ್ವ ಜನಗ್ಲ ಸೋಲ್ಮೇಲು. ಇದು ತುಳು ಭಾಷೆ. ಇದು ತುಳು. ಇಲ್ಲ, ಇವರು ಹೇಳ್ತಾರೆ. ಇಲ್ಲ, ಎಂತ ಹೇಳುದು, ಮಾತಿರ್ಲದಲ್ಲೇ ಜಾಲಿ ಮಲ್ಪ್ಲೆ. ಇದು ಈ ಕರಾವಳಿಗರ ವೈಭವ ಅಥವಾ ಕರಾವಳಿ ಉತ್ಸವದಲ್ಲಿ ಅವರ ಸಡಗರವನ್ನು ತೋರಿಸುವಂತಹ ಶೈಲಿ ಇದಾಗಿದೆ. ಕರಾವಳಿ ಉತ್ಸವದಲ್ಲಿ ಇರುವಂತಹ ದೊಡ್ಡ ಮೀನನ್ನೇ ಆಯ್ಕೆ ಮಾಡಿಕೊಂಡು ಮೇಡಮು ತಟ್ಟೆಗೆ ಹಾಕೊಂಡು ಇಬ್ಬರು ಕೂಡ ಅನುಭವಿಸ್ಕೊಂಡು ತಿಂತಾ ಇದ್ದಾರೆ. ಆ ಮೀನಿನ ವಿಶೇಷತೆ ಅಥವಾ ಟೇಸ್ಟಿನ ಬಗ್ಗೆ ಕೇಳ್ತೀನಿ ನಾನು. ಹೇಗೆ ಅನಿಸ್ತಾ ಇದೆ? ಮೀನು ಫುಲ್ ಫ್ರೆಶ್ ಇದೆ. ಪ್ರಿಪ್ರೇಷನ್ ಚೆನ್ನಾಗಿದೆ. ಈವನ್ ಕ್ರ್ಯಾಬೂ ಅಷ್ಟೇ ತುಂಬ ಫ್ರೆಶ್ ಆಗಿದೆ. ಎಲ್ಲ ಫ್ರೆಶ್ ಆಗಿ ತಂದು ಮಾಡಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ. ಈವನ್ ಎಲ್ಲ ಬೇರೆ ಸ್ಟಾಲನ್ನು ನೋಡಿದ್ವಿ, ಎಲ್ಲದರಲ್ಲೂ ಚೆನ್ನಾಗಿದೆ. ಈವನ್ ಪ್ರೈಸ್ ವೈಸ್ ಆಲ್ಸೋ ಇಟ್ಸ್ ರಿಯಲಿ ರೀಸನೇಬಲ್, ಎಫೋರ್ಡೆಬಲ್. ನಿಮ್ಮ ಊರಿನ ಖುಷಿ ಸಿಗ್ತಾ ಇದೆ. ಮನೇಲಿ ಏನು ಮಾಡ್ತೀವಿ ಮಸಾಲ, ಅದೇ ಮಸಾಲ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ರಿಯಲಿ ಗುಡ್. Even festival, everything is going well.
ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕರಾವಳಿ ಉತ್ಸವದ ಬಗ್ಗೆ ಜನರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕರಾವಳಿ ಉತ್ಸವ ಹೇಗೆ ನಡೀತಿದೆ? ಕರಾವಳಿ ಉತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಮಾಡ್ತಾ ಇರ್ತಾರೆ, ಒಂದಲ್ಲ ಒಂದು. ಈ ವರ್ಷ ಕೂಡ ಪ್ರಥಮವಾಗಿ ಮಾಡಿದ್ದಾರೆ ನಮ್ಮ ಕರಾವಳಿಯ ಉತ್ಸವ. ಇದು ನಮಗೆ ತುಂಬ ಉತ್ಸಾಹವನ್ನು ತುಂಬುತ್ತದೆ ಮತ್ತು ಖುಷಿಯನ್ನು ಕೂಡ ತುಂಬುತ್ತದೆ. ನಾವು ಕುಂದಾಪುರದಿಂದ ಬಂದಿದ್ದೀವಿ, 2 ವರ್ಷದಿಂದ ಇಲ್ಲೇ ದುಡಿತಾ ಇದ್ದೀವಿ. ಏನೋ ಒಂದು ಮಾಡ್ತೀವಿ, ಏನೋ ಓಕೆ. ನಾನು ಜಾಸ್ತಿ ಏನು ಹೇಳಲ್ಲ. ಸೊ ಏನೋ ಒಂದು ಹಗ್ಗ ಜಗಾಟ ಕಾಂಪಿಟೇಷನ್ ಇದೆಯಲ್ಲ, ಸೊ ನಾವೆಲ್ಲ ಫ್ರೆಂಡ್ಸ್ ಬೇರೆ ಬೇರೆ ಏರಿಯಾದಲ್ಲಿ ಇರ್ತೀವಿ. ಸೊ ಒಂದು ಕಡೆ ಒಟ್ಟಾಗಿ ಒಂದು ಒಳ್ಳೆ ಇದೆ ವೇದಿಕೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಬೆಂಗಳೂರವರೇನಾ? ಇಲ್ಲ, ನಾವು ಪ್ರಾಪರ್ಲಿ ಮರವಂತೆ, ಕುಂದಾಪುರ. ಈ ಥರ ಕಾರ್ಯಕ್ರಮ ಯಾವಾಗಲೂ ತಿಂಗಳು ಆಗ್ತಾನೆ ಇರೋವರೆಗೂ ವರ್ಷನೂ ಆಗ್ತಾ ಇರೋದು. ಹೋದ 3 ತಿಂಗಳ ಹಿಂದೆ ಒಂದು ಕಮಲನೂ ಆಗಿತ್ತು. ಅದೇ ಥರ ಈ ಕಾರ್ಯಕ್ರಮವನ್ನು ಆಗ್ತಾನೆ ಇರಬೇಕು. ನಮಗೂ ಒಳ್ಳೆಯದಾಗುತ್ತೆ. ನಾವು ದೂರದಿಂದ ಬಂದಿರ್ತೀವಿ, ನಮಗೂ ಊರಿದ್ದು ಕಲ್ಚರ್ ಎಲ್ಲ ನಮಗೆ ನೆನಪಾಗ್ತಾ ಇರುತ್ತೆ. ಈ ಥರ ಇಲ್ಲೇ ಬೆಂಗಳೂರಲ್ಲಿ ಆದರೆ ನಮಗೆ ಊರೋದು ತಪ್ಪೋಗುತ್ತೆ. ಅಂದರೆ ಇಲ್ಲೆಲ್ಲ ನೋಡಿ ನಮ್ಮೂರದು ಊಟ ಅಲ್ಲಿ ಕೋರಿ ರೊಟ್ಟಿ ಆಗಿಬಿಟ್ಟು ಅದು ಮೀನು, ಅಲ್ಲಿ ಹಾಗೆ ಸ್ವೀಟ್ಸು ಅಂಗಡಿ, ಅಲ್ಲಿ ಗೋಳಿ ಬಜೆ ಅದೆಲ್ಲ ತಿನ್ನುವಾಗ ನಾವಿಲ್ಲಿ ಊರೇ ಹೋಗಿದ್ದೀವಿ ಅಂತ ಒಂದು ಫೀಲ್ ಬರುತ್ತೆ. ನೀವು ಬೆಂಗಳೂರವರಾ? ನಾವು ಬೆಂಗಳೂರವರು. ನಾನು ಪ್ರಾಪರ್ ಉಡುಪಿ. ಯಾನೊಂದು ತುಳು ಬಾತೇರ್ ನಾವು ತುಳು ಮಾತೆಲ್ಲ ಬರೋಡು ಇಂಚಿನ ಕಾರ್ಯಕ್ರಮ ತೂಡು ಸಪೋರ್ಟ್ ಮಾಡ್ಬೋಡು. ಕರಾವಳಿ ಉತ್ಸವದ ಬಗ್ಗೆ ನೀವೇನು ಹೇಳ್ತೀರಾ? ಕರಾವಳಿ ಉತ್ಸವ ಆಗ್ತಾ ಇರೋದು ಭಾಳ ಖುಷಿ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಕರಾವಳಿ ಉತ್ಸವ ಆಗೋದು ಆ್ಯಕ್ಚುಲಿ ನಮ್ಮ ಊರಿನ ಕಡೆ ಇದು ಆಗ್ತಾ ಇರೋದು ಭಾಳ ಖುಷಿ ಇದೆ. ಸೊ ಇಷ್ಟೆಲ್ಲ ಜನ ನೋಡ್ತಾ ಇದ್ದೀನಿ ಅನ್ನೋದು ಭಾಳ ಖುಷಿಯಾದ ವಿಚಾರ. ಖುಷಿ ಆಗ್ತದೆ ಇವತ್ತು. ಈಗ ಬೆಂಗಳೂರಲ್ಲಿ ಕರಾವಳಿ ಉತ್ಸವ ಆಗ್ತಿದೆ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಕರಾವಳಿ ಜನಕ್ಕೆ ತುಂಬಾನೇ ಖುಷಿ ಪಡುತ್ತೆ. ಪ್ರತಿದಿನ ಹೋಗೋಕ್ಕಾಗಲ್ಲ ಮಂಗಳೂರಿಗಾಗ್ಲಿ ಕುಂದಾಪುರಕ್ಕಾಗ್ಲಿ. ಅವರಿಗೆ ಇಲ್ಲಿ ಒಂದು ಫ್ಯಾಮಿಲಿ ವೈಬ್ ಕ್ರಿಯೇಟ್ ಮಾಡಿಕೊಡ್ತಿದೆ ಅಂತ ಹೇಳ್ಬೋದಲ್ವಾ ಈ ಪ್ರೋಗ್ರಾಮ್ ಇಂದ? ಡೆಫಿನೆಟ್ಲಿ, ಖಂಡಿತವಾಗಲು. ಯಾಕಂದರೆ ಎಲ್ಲರೂ ಕರಾವಳಿಗೆ ಹೋಗೋಕ್ಕಾಗೋದಿಲ್ಲ, ಏನೋ ಬ್ಯುಸಿ ಇರ್ತಾರೆ, ಏನೋ ಇದರಲ್ಲಿ ಇರ್ತಾರೆ. ಬಟ್ ಈ ಥರದೊಂದು ಇವೆಂಟ್ಸ್ ಆಗ್ತಿರೋದು ಭಾಳ ದೊಡ್ಡ ಕೆಲಸ. ಇದು ಕರಾವಳಿಯಿಂದನೇ ಆಗಿದ್ದು, ಭಾಳ ಖುಷಿ ಇದೆ. ಕರಾವಳಿ ಉತ್ಸವ ಬೆಂಗಳೂರಲ್ಲಿ ನಡೀತಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ವಿ. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮದು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅದರದ್ದು ಪ್ರಮೋಷನಿಗೆ ಬಂದಿದ್ದೀವಿ. ಇವಾಗ ಇವೆಲ್ಲ ತಿಂಡಿ ತಿನಿಸುಗಳು ನಮ್ಮೂರಿನ ಕಲ್ಚರ್ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸಾಕಷ್ಟು ಕಲಾವಿದರು ಕೂಡ ಬಂದಿದ್ದಾರೆ ವೇದಿಕೆಯಲ್ಲಿ, ನಮ್ಮೂರಿನವರು. ಖುಷಿ ಆಗುತ್ತೆ ನಮ್ಮ ಕರಾವಳಿ ಜನರನ್ನು ನೋಡಲಿಕ್ಕೆ ಇಲ್ಲಿ. ಸರ್, ನಿಮ್ಮ ಮೂವಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಯಾ ಶೋರ್. 23ನೇ ತಾರೀಕು ಮೊನ್ನೆ ರಿಲೀಸ್ ಆಗಿರುವಂಥ ಸಿನಿಮಾ ಮತ್ಸ್ಯಗಂಧ ಅಂತ. ಪೃಥ್ವಿ ಅಂಬಾರ್ ಆ್ಯಂಡ್ ಬಜರಂಗಿ ಲೋಕಿ, ಶರತ್ ಲೋಹಿತ ಅಶ್ವ, ಸಾಕಷ್ಟು ಜನ ಇದರ ಕಲಾವಿದರು, ಕರಾವಳಿ ಕಲಾವಿದರು ಇಲ್ಲಿ ನಟನೆ ಮಾಡಿದ್ದಾರೆ. ಕರಾವಳಿಯಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆದರೆ ಬೆಂಗಳೂರಲ್ಲೂ ಚೆನ್ನಾಗಿ ಹೋದರೆ ಇನ್ನಷ್ಟು ಖುಷಿ ನಮಗೆ. ಕರಾವಳಿ ಉತ್ಸವದ ಬಗ್ಗೆ ಏನು ಹೇಳ್ತೀರಾ? ಕರಾವಳಿ ಉತ್ಸವ ಭಾಳ ಖುಷಿ ಇದೆ. ನಮ್ಮ ಊರಲ್ಲಿ ಅಂದರೆ ಕರಾವಳಿಯಲ್ಲಿ ಈ ಉತ್ಸವಗಳು ಭಾಳ ಆಗ್ತಿತ್ತು. ನಾನು ಒಬ್ಬ ಮೊದಲು ಡ್ಯಾನ್ಸರು ಅದೆಲ್ಲ ಆಗಿದ್ದರಿಂದ ಕರಾವಳಿ ಉತ್ಸವದಲ್ಲಿ ತುಂಬ ಸಾರಿ ಪರ್ಫಾರ್ಮ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಕರಾವಳಿ ಉತ್ಸವ ತಂದಿರುವಂಥ ಒಕ್ಕೂಟ ನನಗೆ ಭಾಳ ಖುಷಿ ಕೊಟ್ಟಿದೆ. ಬೆಂಗಳೂರಲ್ಲಿ ನಮ್ಮ ಕರಾವಳಿಯ ಕರಾವಳಿಯನ್ನು ಮತ್ತೆ ನೋಡ್ದಂಗೆ ಅನಿಸ್ತಾ ಇದೆ. ಖುಷಿ ಇದೆ. ನಮ್ಮ ಕರಾವಳಿಯ ಸೊಗಡೆಲ್ಲ ಏನಿದೆ, ನಮ್ಮ ಕಲ್ಚರ್ ಏನಿದೆ ಅದನ್ನು ತೋರಿಸುವಂತಹ, ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡುವಂಥ ವಿಚಾರ ಇದು. ಸೊ ರಿಯಲಿ ಖುಷಿ ಇದೆ. ಈ ಥರ ಕಾರ್ಯಕ್ರಮಗಳು ಇನ್ನಷ್ಟು ಭಾಳಷ್ಟು ಆಗಬೇಕು ಅನ್ನೋದು ನನ್ನ ಆಶಯ. ಸೊ ಊರಿನವ್ರಿಗೆ, ಬೆಂಗಳೂರಲ್ಲಿದ್ದವ್ರಿಗೆ ಕರಾವಳಿ ಉತ್ಸವ ಬರೋದೊಂಥರ ಊರಿಗೆ ಬಂದಾಗೆ ಅಲ್ವಾ. ಊರಿನವ್ರು ಎಲ್ಲರೂ ಇರ್ತಾರೆ, ಒಂದೇ ಭಾಷೆ ಮಾತಾಡ್ಬೋದು, ಊರಿನ ಫುಡ್ ಇರುತ್ತೆ. ಸೊ ನನಗೆ ನಮ್ಮ ಸಿನಿಮಾ ಇಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಬಂದಿರೋದು ಭಾಳ ಖುಷಿ ಆಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ ಕರಾವಳಿ ಸಂಭ್ರಮವನ್ನ. ಈ ಕರಾವಳಿ ಉತ್ಸವ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ನಡೆದಿದೆ. ನಾವು ಕೂಡ ಈ ಕರಾವಳಿ ಉತ್ಸವದಲ್ಲಿ ಪಾಲ್ಗೊಂಡಿದ್ವಿ. ಕ್ಯಾಮ್ರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಗೌಡ್ರುಡ್ಗಿ ಭೂಮಿಕಾ. ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ.